ಎ.ಬಿ. ಪಾಟೀಲ್ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಹುಕ್ಕೇರಿ ಸ್ವಾಭಿಮಾನಿ ಸಹಕಾರ ಪ್ಯಾನೆಲ್ ಅಭ್ಯರ್ಥಿಗಳು. ಸಂಕೇಶ್ವರ ಶ್ರೀ ಶಂಕರಲಿಂಗ ಹಾಗೂ ಮಠದ ಶ್ರೀಗಳ ಆಶೀರ್ವಾದ ಪಡೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಛತ್ರಪತಿ ಶಿವಾಜಿ ಮಹಾರಾಜ್, ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಜಗಜ್ಯೋತಿ ಮಹಾತ್ಮ ಬಸವೇಶ್ವರಿವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮತ್ತು ದಿವಂಗತ ಸಹಕಾರ ಮಹರ್ಷಿ ಅಪ್ಪನಗೌಡ ಪಾಟೀಲ್ ಅವರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಗೌರವವನ್ನು ಸಲ್ಲಿಸಿದರು. ಬಳಿಕ ಮಾಜಿ ಸಚಿವರಾದ ಎ.ಬಿ. ಪಾಟೀಲ್ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿಯವರ ಮಾರ್ಗದರ್ಶನದಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಇದರಲ್ಲಿ ಪ್ರಮುಖವಾಗಿ ಗಜಾನನ್ ಕೊಳ್ಳಿ, ಶಿವಾನಂದ ಮುಡ್ಶಿ, ಸುನೀಲ್ ಪರ್ವತರಾವ್, ರೋಹನ್ ನೇಸ್ರಿ, ಸುಭಾಷ್ ಕಾಸರ್ಕರ್, ನಾಗೇಶ್ ಕುಲ್ಲೋಳಿ, ಹರುಣ್ ಮುಲ್ಲಾ, ಪಿಂಟು ಪರೀಟ್, ಹುಕ್ಕೇರಿಯ ಮಹಾವೀರ್ ನಿಲಜ್ಗಿ, ಸೊಲ್ಲಾಪುರದ ಯುವ ಮುಖಂಡ ಮಹಾದೇವ್ ಕ್ಷೀರ್ಸಾಗರ್, ಹಡಲ್ಗಾ ಊರಿನ ಸಾಗರ್ ಪಾಟೀಲ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದ ಗಣ್ಯರು ಈ ರೀತಿ ಹೇಳಿದರು. ಎರಡು ಮಹಿಳೆಯರಬಹುದು, ಒಂದು SC, ಒಂದು ST, ಒಂದು OBC ಬ ಮತ್ತು ಒಂದು OBC ಅ, ಈ 15 ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ಪಕ್ಷದಿಂದ ನಾವು ಸ್ಪರ್ಧೆಯನ್ನು ಮಾಡಿದ್ದೇವೆ. ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತ್ಗೆ ಇಡೀ ತಾಲೂಕನ್ನು ಗಮನದಲ್ಲಿಟ್ಟುಕೊಂಡು 15 ಜನರನ್ನ ನಾಮಿನೇಷನ್ ಮಾಡಿಸಿದೆ. ಕ್ಷೇತ್ರದ ಮತದಾರರಿಗೆ ಇಷ್ಟೇ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. 40 ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತಮ್ಮೆಲ್ಲರ ಸೇವೆ ಮಾಡ್ತಾ ಬಂದಿದ್ದೇನೋ ಅದೇ ರೀತಿ ಸೇವೆ ಮುಂದೂ ಸಹಿತ ತಮಗೆ ಬೇಕಾದರೆ ತಮಗೆ ಸ್ಪಂದನೆ ಆಗೋದ್ರ ಮುಖಾಂತರ ಸ್ನೇಹಿಯಾಗಿರ್ತಕ್ಕಂಥ ಸಂಸ್ಥೆ ಇದಾಗಿ ತಮ್ಮದಾಗಿ ಉಳಿಬೇಕಾದ್ರೆ ಇವತ್ತು ದಿವಸ ಎ.ಬಿ. ಪಾಟೀಲರ ನೇತೃತ್ವದಲ್ಲಿ, ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನಿ ಪೆನಲ್ ಅನ್ನೋದನ್ನು ಮಾಡೋದ್ರ ಮುಖಾಂತರ ಈಗ ನಾಮನಿರ್ದೇಶನ ಮಾಡಿದ್ದಾರೆ. ನಾವು ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ. ಒಟ್ಟಿನಲ್ಲಿ ಅವರಿವರೆನ್ನದೇ ಇವತ್ತು ದಿವಸ ತಾಲೂಕಿನ ದೃಷ್ಟಿಯನ್ನಿಟ್ಟುಕೊಂಡು, ಸಂಸ್ಥೆಯ ದೃಷ್ಟಿಯನ್ನು ಇಟ್ಕೊಂಡು, ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಕೊಂಡು ಸ್ವಾಭಿಮಾನಿ ಪೆನಲ್ಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು. ದಯಮಾಡಿ ತಾವು ಆಶೀರ್ವಾದ ಮಾಡದೆ ಇನ್ನುಳಿದಂಥ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾವು ಸಹಿತ ತಮ್ಮ ಸಂಬಂಧಿಕರು, ಗೆಳೆಯರು, ಸ್ನೇಹಿತರು, ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ತಾವು ಸಹಿತ ಹೇಳಬೇಕು ಅನ್ನೋ ವಿನಂತಿಯನ್ನು ಮಾಡಬೇಕು. ಆಮೇಲೆ OBC 1, ಬ ವರ್ಗ 1 ಬರುತ್ತೆ, ಒಂದು SC, ಒಂದು ST 1, ಟೋಟಲ್ 15 ಬರೋ. ಆಮೇಲೆ ಮಹಿಳಾ 1, 2 ಮಹಿಳಾ ಬರ್ತಾರೆ. ಕೇಳಿಸ್ಲಿಲ್ಲ. ಈಗ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗೇ ಬಿಡ್ತೈತಲ್ಲ ಏನ್ರಿ. ಯಾಕಂದ್ರೆ ಸುಮಾರಾಗಿ 15 ಪೋಸ್ಟ್ಗೋಸ್ಕರ ನಮ್ಮನ್ನ ಬಹುಶಃ ಒಂದು 30 ರಿಂದ 40 ಜನ ಈಗ ನಮ್ಮ ಕಡೆಯಿಂದ ನಾಮಿನೇಷನ್ ಮಾಡ್ಯಾರ. ಅಂದ್ರೆ ಭಾಳಷ್ಟು ಉತ್ಸುಕರದಾರ. ಹುಕ್ಕೇರಿ ಎಲ್ಲರೂ ಮತದಾರರು ಏನಾದಾರ, ಎಲೆಕ್ಟ್ರಿಕ್ ಸೊಸೈಟಿ ಮತದಾರರು ಎಲ್ಲರೂ ಉತ್ಸುಕರದಾರ. ನಮ್ಮ ಪ್ಯಾನೆಲ್ ಖಂಡಿತವಾಗಿ ಜಯ ಸಿಗುತ್ತೆ. ಸರ್, ಯಾವ್ದಾರ ಕ್ಷೇತ್ರದಿಂದ ಪೆನ್ನೆ ಉಳಿದೈತಿ ನಾಮಿನೇಷನ್? ಕ್ಷೇತ್ರ ಅಂತ ಬರಂಗಿಲ್ಲ. ಇದು 15 ಯಾವ ಭಾಗದಿಂದನೂ ಇಲ್ಲ, ಎಲ್ಲ ಭಾಗದಿಂದನೂ ನಾಮಿನೇಷನ್ ಆಗಿದೆ. ಪ್ಯಾನೆಲ್ ಹೆಸರು ಹೇಳಿ ಸರ್, ಯಾವುದು? ಹುಕ್ಕೇರಿ ಸ್ವಾಭಿಮಾನಿ ಪ್ಯಾನೆಲ್ ಅಂತ ಎಲ್ಲ ಹಿರಿಯರು ಕೂಡಿ ನಿರ್ಣಯ ಮಾಡಿ. ಥ್ಯಾಂಕ್ ಯು. ಟೀಕೆಗಳನ್ನು ಕೇಳಿದ್ರೆ, ಅವ್ರು ಕೊಡೋಂಥ ಸಲಹೆ ಮಾರ್ಗದರ್ಶನ ಕೇಳಿದ್ರೆ ನಮ್ಮ ತಾಲೂಕಿನ ಜನರ ಪ್ರಬುದ್ಧ ಮತದಾರರು ಭಾಳ ಉತ್ಸುಕರಾಗಿ ನಮ್ಮ ಪೆನಾಲ್ಗೆ ಸಹಾಯ ಸಹಕಾರ ಮಾಡ್ತಾರೆ ಮತ್ತು ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೋ. ಅದು ಹಂತಿತ ಲೀಡ್ ಅಲ್ಲ, ಭಾಳ ಭರ್ಜರಿ ಲೀಡಾಗಿ ನಾವು ಅಭ್ಯರ್ಥಿಗಳು ಬರ್ತಾ ಉಂಟು. ತಾಲೂಕಿನ ಜನರಿಗೆ ಏನು ಭರವಸೆ ಕೊಡೋಕೆ ಇಚ್ಛೆ ಪಡ್ತೀರಿ ಸರ್? ನಮ್ಮ ತಾಲೂಕಿನ ಜನರಿಗೆ ನಾವು ಈಗಾಗಲೇ ಕಳೆದ 30-40 ವರ್ಷಗಳಿಂದ ದಿವಂಗತ ಉಮೇಶಣ್ಣ ಕತ್ತಿ ಮತ್ತು ಸನ್ಮಾನ್ಯ ಶ್ರೀ ಎ.ಬಿ. ಪಾಟೀಲ್ ಸಾಹೇಬರು, ರಮೇಶಣ್ಣ ಕತ್ತಿ ಅವರು ಏನು ನಮ್ಮ ತಾಲೂಕಿನಲ್ಲಿ ಸುವ್ಯವಸ್ಥಿತವಾದಂಥ ಆಡಳಿತ, ಒಳ್ಳೆಯ ಅಭಿವೃದ್ಧಿ, ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಏನು ಒಳ್ಳೆಯ ರೀತಿ ನಡೆಸ್ಕೊಂಡು ಬಂದಿದ್ದಾರೆ. ಮುಂದೇನೂ ಸಹ ಅದೇ ರೀತಿಯಲ್ಲಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ತಾರೆ. ಮತ್ತು ನಮ್ಮ ಏನೇ ಅಭ್ಯರ್ಥಿಗಳದಾರ ಇವರು ತಮ್ಮ ಭಾಗದಲ್ಲಿ ಎಲ್ಲ ರೈತರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ಕೊಡ್ತೀವಿ ಸರ್. ಯಾಕೆಂದರೆ ನಾವು ಇಲ್ಲಿ ಪಕ್ಷಾತೀತವಾಗಿ, ಯಾಕೆಂದರೆ ಕಾಂಗ್ರೆಸ್ಸು, BJP, JDS ಹಿಂಗೆ ನಾವು ನಮ್ಮ ತಾಲೂಕಿನಲ್ಲಿ ಜನರ ಬೈಕೆ ಐತಿ. ನಾವೆಲ್ಲರೂ ಕೂಡಿ ಮಾಡೋಣಂತೆ. ಅದು ಅವ್ರ ವೈಯಕ್ತಿಕ ವಿಚಾರ. ಆದ್ರೆ ಬಂದಿದಾರಲ್ಲ, ಇವತ್ತು ಕೂಡಿದಾರಲ್ಲ, ಎಲ್ಲರೂ ಕೂಡ ಮಾಡ್ತೀವಿ. ಎಷ್ಟು ಜನ ಆರಿಸಿ ಬರ್ತಾರೆ ಸರ್? ನಮ್ಮ ಪ್ಯಾನಲ್ದಾಗ ಎಲ್ಲರೂ 15 to 15 100% ವಿನ್. 15 ಬರ್ತೇವೆ ಅಂತ ಇದೇ ಹೇಳಿದ್ವಿ. ಐತಿ. ನಿಮ್ಮ ಹಾಲ್ಮತ್ ಸಮಾಜದಿಂದ 2 ಜನ ಮಾಡಿದ್ದೀರಿ ಸರ್ ನಾಮಿನೇಷನ್. ಹಾಲ್ಮತ್ ಸಮಾಜ ಕತ್ತಿ ಎ.ಬಿ. ಪಾಟೀಲ್ ಪ್ಯಾನಲ್ ಪರವಾಗಿ ನಾವು ಇಬ್ಬರು ನಾಮಿನೇಟ್ ಮಾಡಿದೆವು. ಗಜಾನನ್ ಕೊಳ್ಳಿ, ನಾಗೇಶ್ ಕುಳ್ಳೊಳ್ಳಿ. ಬೆಂಬಲ ಹೆಂಗೈತಿ ಹೇಳಿ ಸರ್? ಬೆಂಬಲ ಫುಲ್ ಬೆಂಬಲ ಐತಿ. ಅದು ಪ್ರಚಾರ ಮಾಡೋದ ಅವಶ್ಯಕತೆ ಇಲ್ಲ ಅನ್ನೋ ಹಂಗೆ ಜನನ ತಾವ
ಒಂದು ಸ್ವಾಭಿಮಾನಲೇ ತಾಲೂಕಾದವ್ರಿಗೆ ಮತ ಹಾಕಬೇಕು ಅನ್ನೋವಂಥದ್ದು ನಿರ್ಮಾಣ ಮಾಡ್ತೀವಿ. 15 ದಿವಸ ಆಯ್ತು ನಾವು ಇಲ್ಲಿ ಪ್ರಚಾರದಲ್ಲಿ ತೊಡಗಿದ್ದೇವೆ ಮತ್ತು ಸಾಧಾರಣ ಅಂದಾಜು ನೋಡ್ರೆ 15 ಸೀಟ ಅಗದಿ ಫುಲ್ ಲೀಡ್ಲಿ ಆರಿಸಿ ಬರ್ತಾರೋ. ಅಪೋಸಿಟ್ ಡಿಪಾಸಿಟ್ ಕೂಡ ಜಪ್ತ್ ಆಗುವಂಥ ಪರಿಸ್ಥಿತಿ ಐತಿ.